ಗೈಸ್, ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಬ್ರದರ್ದು ಮ್ಯಾರೇಜ್ ಐತೆ. ಸೊ ಕಿಸ್ತೂರಲ್ಲಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ. ಸೊ ಇವಾಗ ನಮ್ಮ ಜೊತೆ ನಮ್ಮ ತಾತ ಇದ್ದಾರೆ. ಅವರು ನಮ್ಮ ಮನೆಗೆ ಬಂದಿದ್ದರು. ಇವಾಗ ಅವ್ರು ಮದ್ದರ ಗುಪ್ಪೆಗೆ ಹೋಗ್ತಾರೆ, ನಾನು ಮದುವೆಗೆ ಹೋಗ್ತೀನಿ. ಸೊ ಇವಾಗ ನಾವು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ, ತಾತ ನಾನು. ಇವಾಗ ಬಸ್ ಬರ್ತಾವೆ, ಇವಾಗ ಹೋಗ್ಬೇಕು ನಾನು. ಮದ್ದೂರು ನಿಯರ್ ಇರೋ ಶಿವಪುರ ಗೇಟಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಆಟೋದಲ್ಲಿ ಕಾಯ್ತಾ ಇದ್ರು. ಬಿಕಾಸ್ ನನಗೋಸ್ಕರ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದೆ ಅವಾಗಿಂದ. ಅವ್ರ ರಿಯಾಕ್ಷನ್ ನೋಡಿ ಇವಾಗ. ಸೊ ಫೈನಲಿ ಇವಾಗ ನಮ್ಮ ಅಕ್ಕ ನಮ್ಮ ಭಾವರನ್ನು ಪಿಕ್ ಮಾಡೋಕ್ಕೆ ಶಿವಪುರ ಗೇಟ್ ಹತ್ರ ಬಂದಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಮದುವೆಗೆ. ನೋಡಿ ನಮ್ಮ ಅಕ್ಕ ಇಲ್ಲಿ ರೆಡಿ ಆಗ್ತಾರೆ, ನಮ್ಮ ಭಾವ. ಸೊ ಇವಾಗ ನೆಕ್ಸ್ಟು ಮದುವೆ ಸಿಗ್ತೀವಿ, ಕಾಯ್ತಾ ಇದ್ದೀವಿ. ಹಾಗೆ ಆಟೋದಲ್ಲಿ ನಾವಿಬ್ಬರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಸುನಂದಕ್ಕೊಂದು ಸ್ಲಿಪ್ಪರು ಆಟೋದಿಂದ ಕೆಳಗಡೆ ಬಿದ್ದೈತಿ. ಎಷ್ಟು ನಕ್ಕಿದೀನಿ ನೋಡಿ, ಪಾಪ ಅವಳು. ನಮ್ಮ ಅಕ್ಕ ಚಪ್ಪಲಿ ಬಿದ್ದೈತಿ, ಎತ್ಕೊಂಬರಕ್ಕೆ ಹೋಯ್ತಾಳೆ. ಅಯ್ಯೋ ದೇವರೇ, ನೀನು ಇದ್ದರೆ ಮಾಡಬೇಡ ಅಂತ ಹೇಳ್ತಾವೆ ನೋಡಿ. ಇವಾಗ ನಾವು ಮದುವೆ ಹತ್ರ ಬಂದಿದ್ದೀವಿ ಗೈಸ್. ಇನ್ನೂ ಏನೇನೋ ಶಸ್ತ್ರಗಳೆಲ್ಲ ನಡೀತಾವೆ. ಇನ್ನೊಬ್ಬ ನಮ್ಮ ಅಕ್ಕ ಬರಬೇಕು, ಸುಕನ್ಯಾ ಅವ್ರು ಬರ್ತಿದ್ದಾರೆ ಅಂದವೆ. ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿದರೆ ಅಲ್ಲಿಂದು ದಾರಿಗೇನೋ ನಿಲ್ಲಿಸಿರ್ಲಿಲ್ಲ, ಶಾಸ್ತ್ರ ನಡೀತಿದ್ದೋ. ಅದಕ್ಕೋಸ್ಕರ ನಾವು ನಾಷ್ಟ ಮಾಡಿಲ್ಲದೆ ಇರೋ ಕಾರಣ ಮೊದಲು ನಾಷ್ಟಕ್ಕೆ ಹೋಗಿದ್ವಿ. ಇವಾಗ ನಮಗೆ ಕೇಸರಿ ಬಾತು ಹಾಗೆ ಖಾರ ಪೊಂಗಲ್ಲು ಚಟ್ನಿ ಹಾಕಿದ್ರು. ಇವಾಗ ನಾವು ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಅಕ್ಕ ಬರ್ತೀನಿ ಅಂತ ಅಂದು, ಅದಕ್ಕೇ ಇವಾಗ ನಾವಿಬ್ರು ನಮ್ಮ ಅಕ್ಕನ ಕರ್ಕೊಬರೋಕ್ಕೆ ಹೋಯ್ತಾ ಇದ್ವಿ. ಬನ್ನಿ, ಅವಳು ಯಾವ ಥರ ರೆಡಿ ಆಗ್ಬೋದು ಅವಳು ಈ ಥರ ತೋರಿಸ್ತಿದ್ವಿ. ಯಾಕಂತ ಇಲ್ಲಿ ಕೂತಿದ್ದೀರಲ್ಲ ಕಲಾವತಿ ಅಕ್ಕ, ನಾಷ್ಟ ಮಾಡಿದ್ರಾ? ನಾನು ಇಲ್ಲಿ ಮದ್ದೂರಿಂದ ನಮ್ಮ ಭಾವ ಕರ್ಕೊಬಂದರು. ನೋಡಿ ಗೈಸ್, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕರು ಬತ್ತವ್ರೆ. ಆಯ್ ಮಾಡು ಮೀರಕ್ಕ. ನೋಡಿ ಬತ್ತವ್ರೆ ಬಿಸಿಲಲ್ಲಿ. ಸೊ ಇವಾಗ ನಮ್ಮ ಅಕ್ಕವ್ರಿಗೋಸ್ಕರ ಅವಾಗಿಂದ ವೆಯ್ಟ್ ಮಾಡಿದ್ದಾಯಿತು. ಇವಾಗ ಹೋಯ್ತಾ ಇದ್ದೀವಿ ನಾವೆಲ್ಲರೂ. ಪ್ಲೀಸ್ ಬಿಡು. ನೋಡಿ ಗಾಯ ಮಾಡ್ಕೊಂಡು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೋಡಿ ನಮ್ಮ ಅಕ್ಕರೆಲ್ಲರೂ ಮತ್ತೆ ಮೇಕಪ್ ಬಾರಿ ಕ್ರಿಯೇಟ್ ಮಾಡ್ಕೊತವ್ರೆ. ಕೂತವ್ರೆ ಹಾಕೋತವ್ರೆ ನೋಡಿ. ಇವಾಗ ಮತ್ತೆ ಮಧ್ಯಾಹ್ನ ಊಟ ತಿನ್ನಕ್ಕೆ ಹೋಗ್ಬೇಕು. ಈಗ ನಾನು ಹೋದ್ರೆ ಊಟಕ್ಕೆ ಹೋದ್ವಿ. ಒಂದು 3 ಥರ ಪಲ್ಯ ಹಾಕಿದ್ರು, ಹಾಗೆ ಒಬ್ಬಟ್ಟು, ತುಪ್ಪ, ಅನ್ನ, ಸಾಂಬಾರು. ಸೊ ಪಲಾವು ಮತ್ತು ಬೇರೆ ಬೇರೆ ಐಟಮ್ಸ್ ಮಾಡಿಸಿದ್ರು. ಸೊ ಜನ ಜಾಸ್ತಿ ಇರೋದ್ರಿಂದ ಊಟ ಎಲ್ಲ ಖಾಲಿ ಹೋಗಿತ್ತು. ಎಲ್ಲ ಮುಗೀತು. ಇವಾಗ ನಮ್ಮ ಅಕ್ಕ ಬೈತಾ ಇದೀವಿ. ಅಲ್ಲಿ ಇನ್ನೊಬ್ಳು ಅಕ್ಕ ಗಾಡಿ ತಗೋ ಬರ್ತಾಳೆ. ಇವಾಗ ಈ ಅಕ್ಕರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನ್ ವೆಜ್ ಊಟ ಫಂಕ್ಷನ್ ಇದೆ. ಸೊ ಅಲ್ಲಿ ಸಿಗ್ತೀನಿ. ನಮ್ಮ ಅಕ್ಕ ಬಂದು ಇವಾಗ ಹೋಯ್ತಾ ಇದ್ದೀವಿ. ನೋಡಿ ಚಿಕ್ಕ ಮಕ್ಳು ಇದಾರೆ ಆಡ್ತಾಳೆ ನಮ್ಮ ಅಕ್ಕ. ಇವಾಗ ನಾವು ಮಕ್ಕಳು ನವಲೆಗೆ ಹೋಗ್ತಾ ಇದ್ದೀವಿ ನೋಡಿ. ಸಾಕ್ಷರ
ಪಕ್ಕ ಇದೆ ಕೂತವಳೆ. ಸೊ ಇವಾಗ ನಾವು ಊರಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ವಿಡಿಯೋ ಮಾಡಿದ್ದೀನಿ ಕಣ್ಲೆ, ಅವಾಗ್ತಾನೆ ವಿಡಿಯೋ ಆನ್ ಮಾಡಿದ್ದೀನಿ. ಕೊಳಕಿ ಬಾ ಶುಭ್ರಾಂಗಿ ಅಮ್ಮ ಅಲ್ಲೋಡ ಮಾಡಲ ಅಮ್ಮ ಅಲ್ಲೋಡ ಬಿಬಿರಾ. ನಮ್ಮ ಅಕ್ಕನ ಇನ್ನೊಬ್ಳು ಮಗಳನ್ನ ಮದುವೆ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಊರಿಗೆ ಬಂದ್ವಿ ನೋಡೋದಕ್ಕೆ. ಅವಳ ಅವಸ್ಥೆ ನೋಡಿ ಇವಾಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬಾಯ್ ಜಸ್ಸು. ನಮ್ಮ ದೊಡ್ಡಮ್ಮರ ಮನೆಯಿಂದ ಮುಗಿಸ್ಕೊಂಡು ನಾನು ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಿಬ್ರ ಅಕ್ಕ ಹಾಗೆ ನಮ್ಮ ಪಾಪ. ಸೊ ನಮ್ಮ ದೊಡ್ಡಮ್ಮ ಮತ್ತು ಇನ್ನೊಬ್ಳು ನಮ್ಮ ಚಿಕ್ಕ ಪಾಪ ಆಮೇಲಿಂದ ಬರ್ತಾರೆ. ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ ಊಟಕ್ಕೆ ಬರೋದಕ್ಕೆ. ಆಮೇಲಿಂದ ಬರ್ತಾರೆ, ನಮ್ಮ ಅಕ್ಕನೇ ಹೋಗಿ ಕರ್ಕೊಂಡು ಬರ್ತಾಳೆ. ಇವಾಗ ನಾವು 4 ಜನನೂ ಸಹ ಹೋಗ್ತಾ ಇದ್ದೀವಿ. ಫೈನಲಿ ಅವ್ರ ಮನೆ ಅಲ್ಲಿ ಕಾಣಿಸ್ತಿದ್ದಲ್ಲ ಗ್ರೀನ್ ಕಲರು, ಅದೇ ನಮ್ಮ ಅಕ್ಕರ ಮನೆ. ಗಾಡಿ ಫುಲ್ ಖುಷಿ. ಸೊ ಫೈನಲಿ ನಮ್ಮ ಅಕ್ಕರ ಮನೆಗೆ ಎಲ್ಲರೂ ಬಂದ್ವಿ ಇವಾಗ. ಸೊ ಆಮೇಲಿಂದ ಊಟಕ್ಕೆ ಹೋಗ್ಬೇಕು. ರೀ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ತಾತ ಮಕ್ಕಳ ಮನೆ ಫುಲ್ ಶೆಕೆ ಐತದೆ. ಗಮ್ಮತ್ಕೊಂಡ್ಬಿಟ್ಟಿದೆ ಕಡೆ. ಊಟಕ್ಕೆ ಹೋಗ್ಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಕಲ್ಲು ಯಾರು ಕೊಟ್ಟಿತ್ತು? ಚೆನ್ನಾಗದಲ್ವಾ? ಒಂದೇನಾ ಇರೋದು? ಒಂದು ಹೋಗು, ಒಂದೇ ಇರೋದು ಕಣ. ಹಾಂ 2 ದಪ್ಪಕ್ಕೋತಾನೆ. ರೀಲ್ಸ್ ನೋಡಿ ಇವತ್ತು ಏನದು ಹೇಳು. ಆಯಲ್ಲದು ಮಗನೆ ನೋಡಿ ಗೈಸ್, ಇವಳು ಗಾಯ ನೋಡಿ ಬಿದ್ದೆ ಹೆಂಗೆ ಮಾಡ್ಕೊಂಡವಳೆ. ಒಳ್ಳೆ ಬಿಡ ಐತಿ ತೋರ್ಸಲ್ಲ. ಹಾಯ್ ಮಾಡೋದಕ್ಕೆ ಬನ್ನಿ ಅಮ್ಮ. ಸೊ ಈ ಪ್ಲೇಸಲ್ಲೇ ಇವಾಗ ನಾನ್ ವೆಜ್ ಊಟ ಇರೋದು ಗೈಸ್. ಎಲ್ಲೇ ಗಾಡಿ ಸುಕನ್ಯಕ್ಕ ಸುನಂದವ್ರು ಮೊದಲೇ ಬಂದು ವೆಯ್ಟ್ ಮಾಡ್ತಾ ಇದ್ರು. ಗಾಡಿ ಏನಪ್ಪ ದೊಡ್ಡ ಮನಸ್ಸಿ ಆಗ್ಬಿಟ್ಟಿದ್ಯಾ? ಮಾತಾಡ್ತಾ ಫೋನ್ ಸೊ ನೋಡಿ ಇವರಿಬ್ರು ಮುಂಚೆಗೆ ಬಾಡೂಟ ಆದರೆ ಬೇಗ ಬಂದು ನಿಂತ್ಕೋತಾರೆ. ಊಟ ನಡೀತಾ ಐತೆ. ಅದೇ ಮೇಲೆ ನಿಂತ್ಕೊಳ್ರಿ ಇಬ್ರು. ಸುನಾ ಜಾಗ ಹಿಡ್ಕೊ ನಮ್ಮಿಬ್ರಿಗೂ ಹೋಗ್ಸಿ. ಸುನಾ 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 ನೋಡಿ ಜನಗಳೆಲ್ಲ ಹೆಂಗೆ ಮುತ್ಕಿ ಹಾಕ್ಬಿಟ್ರು ಊಟ ಮಾಡ್ತಿದ್ರಿ ಅವ್ರ ಮೇಲೆ. ಊಟ ಮಾಡೋಣ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಅಲ್ಲಿ ನೋಡಿದ್ರೆ ಜನ ಊಟ ಮಾಡೋರು ಹಿಂದೆನೇ ನಿಂತ್ಕೊಂಡಿದ್ರು. ಸೊ ನಾವು ಆ ಥರ ಮಾಡೋದಕ್ಕಾಗಲ್ಲ, ಊಟ ಮಾಡ್ತಿರೋರಿಗೆ ಹಿಂಸೆ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಂಕ್ತಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಹಾಗೆ ಇಲ್ಲಿ ನೋಡ್ತಿದ್ದಾರಲ್ಲ ಈ ಇಬ್ಬರು ನಮ್ಮ ಅಕ್ಕರವರು ಅವ್ರ ಬ್ರದರ್ಸು. ಸೊ ಇವ್ರ ಜೊತೆ ಮಾತಾಡಿಕೊಂಡು ನೆಕ್ಸ್ಟ್ ಪಂಕ್ತಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ನಿಂತಿದ್ವಿ.
ನಾವು ಊಟಕ್ಕೆ ಕೂತ್ಕೊಳ್ಳೋಷ್ಟಲ್ಲ 4ನೇ ಪಂಕ್ತಿ ಆಗಿತ್ತು. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ ಇವಾಗ. ಫೈನಲಿ ಊಟ ಆಯ್ತು. ನಮ್ಮ ಜೊತೆ ಯಾರಿದ್ದಾರೆ ಸಾರಿ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಬಂದು ಮಲ್ಕೊಬಿಟ್ವಿ. ಇವಾಗ ನಾನು ಅವಳು ಬೆಂಗಳೂರಿಗೆ ಹೋಗ್ತಾಳೆ, ನಾನು ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ಮೀನಕ್ಕ.